ಡಾಕ್ಟರ್ ಶೈಲೇಂದ್ರ ಮತ್ತು ಲಾಸ್ಟ್ ಡಾಕ್ಟರ್ ಕೋನರೆಡ್ಡಿ ಅವರು. ಮಾನ್ಯ ಅಧ್ಯಕ್ಷರೇ, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುಡುಕುಪ್ಪ ತಾಲೂಕಿನ ಎರಡನೇ ನಮ್ಮ ದೊಡ್ಡ ಗ್ರಾಮದ ಮನ್ನೆಕಿಳಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಪದವಿ ಪೂರ್ವ ವ್ಯಾಸಂಗಕ್ಕಾಗಿ ಇತರ ಊರುಗಳಿಗೆ ಹೋಗಬೇಕಾದ್ರೆ ಉಂಟಾಗಿರೋ ಸಮಸ್ಯೆ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುತ್ತೇನೆ. ಮನೆ ಅಧ್ಯಕ್ಷೆ ಉತ್ತರವನ್ನ ಕೊಟ್ಟಿದ್ದೀನಿ. ಏನಾದರೂ ಪರ್ಟಿಕ್ಯುಲರ್ ಏನಾದ್ರು ವಿಚಾರಗಳಿದ್ರೆ ಹೇಳಿದ್ರೆ. ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ. ಒಂದು ಬೀದರ್ ತಾಲೂಕ, ಚುಡುಗುಪ್ಪ ತಾಲೂಕ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಹುಮನಾಬಾದ್ ತಾಲೂಕ ಎಲ್ಲ ನಮ್ಮ ಗ್ರಾಮಸ್ಥರು ಹೋಗಬೇಕಾದ ಪ್ರಸಂಗ ಇದೆ. ಅದರಲ್ಲಿ ಬೀದರ್ ಮನ್ನೆಕಿಳಿ NH 65 ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇರುತ್ತದೆ. ಆ ಗ್ರಾಮದಲ್ಲಿ ಸುಮಾರು ಒಂದು 30-35 ಸಾವಿರ ಜನ ಆ ಗ್ರಾಮದಲ್ಲಿ ವಾಸಿಸ್ತಾರೆ. ಸುತ್ತಮುತ್ತ ಒಂದು 30 ಗ್ರಾಮಗಳು ಅತಿ ಕಡುಬುರ, ಅದರಲ್ಲಿ SC ST, ಮೈನಾರಿಟಿ, OBC ಹಾಗೂ ಸಾಮಾನ್ಯ ಜನರು ಕೂಡ ವಾಸಿಸ್ತಾರೆ. ಅಲ್ಲಿ ಸುಮಾರು ಒಂದು 13 ಪ್ರೌಢಶಾಲೆಗಳಿವೆ. ಅಲ್ಲಿ ಪದವಿ ಪೂರ್ವ ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂತ ಆ ಗ್ರಾಮಸ್ಥರದು ಸುತ್ತಮುತ್ತ ಜನರದು ಒಂದು ಬೇಡಿಕೆ ಇದೆ. ಅವರು ವರದಿ ಕೊಟ್ಟಿದ್ದಾರೆ. ಒಂದು ಏಡೆಡ್ ಅನುದಾನಿತ ಕಾಲೇಜ್ ಬಗ್ಗೆ ವರದಿ ಕೊಟ್ಟಿದ್ದಾರೆ. ನಾನು ಕೇಳಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಗ್ಗೆ ಕೇಳಿದ್ರೆ ಮಾನ್ಯ ಅವ್ರ ಇಲಾಖೆಯಿಂದ ಸಚಿವರು ಉತ್ತರ ಕೊಡ್ತಾರೆ ಅನುದಾನಿತ ಸ್ಕೂಲ್ ಕಾಲೇಜ್ ಬಗ್ಗೆ. ಅಲ್ಲಿ ಸುಮಾರು ಒಂದು 13 ಪ್ರೌಢಶಾಲೆ ಅದೇ ಗ್ರಾಮದಲ್ಲಿ. ಸುಮಾರು 480 ವಿದ್ಯಾರ್ಥಿನಿಯರು ಪಾಸ್ಔಟ್ ಆಗ್ತಾರೆ ಪ್ರತಿ ವರ್ಷ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೋಗ್ಬೇಕಾದ್ರೆ ಈ ಕಡೆ ಚುಡುಗುಪ್ಪ ಹೋಗ್ಬೇಕು, ಹುಮ್ನಾಬಾದ್ ಹೋಗ್ಬೇಕು, ಇಲ್ಲ ಬೀದರ್ಗೆ ಹೋಗ್ಬೇಕು. ಮೊದಲೇ ಬಸ್ಸಿನ ತೊಂದರೆ ನಡೀತಾ ಇದೆ ವಿದ್ಯಾರ್ಥಿನಿಯರಿಗೆ. ಮತ್ತೆ ಫೀಸ್ ಕೊಡ್ಲಿಕ್ಕೆ ದುಡ್ಡಿನ ಕೊರತೆ ಕೂಡ ಇದೆ. ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮನ್ನೆಕಿಳಿ ಗ್ರಾಮದಲ್ಲಿ ಕೇಂದ್ರ ಸ್ಥಾನದಲ್ಲಿ ಆದ್ರೆ ಬಡವ ವಿದ್ಯಾರ್ಥಿ ಅನುಕೂಲ ಆಗ್ತದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮಾನ್ಯ ಸಚಿವರಿಗೆ ಇದ್ರ ಬಗ್ಗೆ ಉತ್ತರ ಬಯಸುತ್ತೇನೆ ಸರ್. ಮಾನ್ಯ ಅಧ್ಯಕ್ಷರೇ ಆಯ್ತು ಮಾತಾಡಿ, ಅವರು ಕೇಳಲ್ಲ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಏನು ಕೇಳಿದ್ದಾರೆ, ಮಾಹಿತಿ ಅನುದಾನಿತ ಶಾಲೆ ಮಾಹಿತಿ ಕೊಟ್ಟಿದ್ಯಾಕೆ ಅಂದ್ರೆ ನಾವೇ ಸಂಬಳ ಕೊಡೋದು ಅನುದಾನಿತ ಶಾಲೆಯಲ್ಲಿ ಕೊಡ್ತಕ್ಕಂಥದ್ದು. ಅದಾದ್ಮೇಲೆ ತಳಗಡೆ ಕೊಟ್ಟಿದ್ದೀವಿ, ಆರ್ಥಿಕ ಇಲಾಖೆಗೆ ಕೊಟ್ಟಿದ್ದೀವಿ. ಮತ್ತೆ ಆರ್ಥಿಕ ಇಲಾಖೆಯವರು ಕೂಡ ನಮಗೆ ಕೆಲವು ಮಾಹಿತಿಯನ್ನು ಕೇಳಿದ್ದಾರೆ. ನಾನೇನು ಮಾಡ್ತೀನಿ ಅಂದರೆ, ಎಲ್ಲಾದರೂ ಮಕ್ಕಳು ನಿಮ್ಮ ಗ್ರಾಮದಿಂದ, ಭಾಳ ದೊಡ್ಡ ಗ್ರಾಮ ಅಂತ ಹೇಳ್ತಾ ಇದ್ರ, ನಿಜವಾಗ್ಲೂ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಮತ್ತು ಸರ್ಕಾರಿ ಪದವಿ ಪೂರ್ವ ಶಾಲೆ ಮಾಡಿದಾಗ, ಯಾಕೆಂದ್ರೆ ಅನುದಾನಿತ ಶಾಲೆಗೂ ಎಫೆಕ್ಟ್ ಆಗಬಾರ್ದು, ಅದನ್ನು ನಾವು ನೋಡ್ಬೇಕಾಗ್ತದೆ. ಯಾಕೆಂದರೆ ಸರ್ಕಾರಿ ಕಾಲೇಜ್ ಥರನೇ ನಾವು ನೋಡ್ತೀವಿ. ಅದನ್ನು ಕೂಡ ನಾನು ನೋಡಿಬಿಟ್ಟು ಅದನ್ನು ಚರ್ಚೆ ಮಾಡಿ ಏನಾದರೂ ಅದನ್ನು, ಈಗ ಆರ್ಥಿಕ ಇಲಾಖೆಯಲ್ಲಿ ನನ್ನ ಕಡೆಯಿಂದ ಕಳಿಸಿದ್ದೀನಿ. ಈ ಶಾಲೆಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವೇನಾದ್ರು ಅದಕ್ಕೆ ತೊಂದರೆ ಆಗಲಿ ನಾನು ಅಂತ ಇಲ್ಲ ಸರ್. ಯಾಕಂದ್ರೆ ಅಲ್ಲೂ ಫೀಸ್ ಇರುತ್ತದೆ. ಸಾರಿ ಅನುದಾನಿತ ಏನು ಅಲ್ಲಿ ಸರ್ಕಾರಿ ಶಾಲೆ ಆಗದೆ ಬೇರೆ ಎಲ್ಲ ಕಡೆ ಅನುದಾನಿತ ಎಲ್ಲ ಕಡೆ ಆಗ್ತದೆ. ಸರ್ಕಾರಿ ಅಂತ ಎದಕ್ಕೆ ಅಂತಾರೆ? ಕೋಟಿಗಟ್ಟಲೆ ದುಡ್ಡು ನಾವು ಪ್ರೌಢಶಾಲೆಗೆ ಮಾಡ್ತಾ ಇದ್ದೇವೆ ಸರ್ಕಾರ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ, ಯಾವುದೇ ತರದ ಫೀಸ್ ತಗೊಳಂಗಿಲ್ಲ. ಯಾಕಂದ್ರೆ ಅನುದಾನಿತ ಶಾಲೆಯಲ್ಲಿ ನಾವು ಕೊಡ್ತೀವಿ ಸಂಬಳನ. ಅನುದಾನಿತ ಶಾಲೆಯಲ್ಲಿ ಫೀಸ್ ತಗೊಳ್ತಕ್ಕಂಥ ಪದ್ಧತಿ ಇಲ್ಲ. ಆದ್ರೆ ನೀವೇನು ಕೇಳಿದಿರಿ, ಮಕ್ಕಳು ಏನಾದರೂ ನಿಜವಾಗ್ಲೂ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅದನ್ನ ತಡಿತಕ್ಕಂಥ ಕೆಲಸವನ್ನ ನಾನು ಉತ್ತರ ಕೊಡ್ಲಿ. ಉತ್ತರ ಕರೆಕ್ಟ್ ಕೇಳಿ ಮತ್ತೆ ಮಾತಾಡಿ. ಕೇಳಿ ಸರ್, ಉತ್ತರ ಕೇಳಿ ಬಂದಿದೆ. ಉತ್ತರ ಸರ್ಕಾರಿ ಅನುದಾನಿತ ಶಾಲೆ ಆದಷ್ಟು ಬೇಗ ಶುರು ಮಾಡ್ರಿ. ಆ ಜನರು ನಂದು ಬೇಡಿಕೆ ಇದೆ, ಕ್ಷೇತ್ರದ ಜನರದು ನಂದು ಬೇಡಿಕೆ ಇದೆ. ಆದಷ್ಟೇನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫೈಲ್ ಪೆಂಡಿಂಗ್ ಇದೆ, ಮುಖ್ಯಮಂತ್ರಿಗಳು ಹೇಳಿ ಕ್ಲಿಯರ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ಅಧ್ಯಕ್ಷರ ಮೂಲಕ ಸಚಿವರು ವಿನಂತಿ ಮಾಡ್ತಾರೆ. ಶರತ್ ಬಚ್ಚೇಗೌಡ ಇಲ್ಲ, NH ಕೋನರೆಡ್ಡಿ.